ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಕಮಲ ಉದಯದೊಳ್ ಅರಳಿ, ಕಮಲ ಉದಯದೊಳ್ಳರಳಿ, ಸಂಜೆಯಲಿ ಮುಗುಳಾಗಿ, ಸಂಜೆಯಲ್ಲಿ ಮುಗುಳಾಗಿ, ಸುಮವಪ್ಪುದಂತೆ, ಸುಮವಪ್ಪುದಂತೆ, ಮರುವಗಲು ಮಗುಳ್ದಂತು, ಮರುವಗಲು ಮಗುಳ್ದಂತು, ಅಮಿತ ಪ್ರಪಂಚನ, ಅಮಿತ ಪ್ರಪಂಚನ, ಆಕುಂಚನಾವರ್ತನ, ಆಕುಂಚನಾವರ್ತನ, ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ. ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ. ಸೊ ಇಲ್ಲಿ ಮತ್ತೆ ಸೃಷ್ಟಿಯ ಒಂದು ಪ್ರಕಟೀಕೃತ ರೂಪದ ವರ್ಣನೆಯನ್ನು ನಾವು ನೋಡ್ತೀವಿ. ಒಂದು ರೀತಿಯ ಸೈಕಲ್ ಅಂತಂದ್ರೇನು, ಮತ್ತೆ ಮತ್ತೆ ಪುನರಾವರ್ತನೆಯಾಗುವಂತಹ ಒಂದು ವಿಚಾರ, ಪ್ರಕ್ರಿಯೆ. ಅದು ಹೇಗೆ ಅಂತಂದರೆ, ಕಮಲ, ಒಂದು ಲೋಟಸ್ ಕಮಲದ ಹೂವು ಸೂರ್ಯನ ಬೆಳಕು ಅದರ ಮೇಲೆ ಬಿದ್ದಾಗ ಅದು ಅರಳುತ್ತೆ. ಸೂರ್ಯ ಅಸ್ತಮಯ ಆಗ್ಬಿಟ್ಟ ಮೇಲೆ ಅದರ ದಳಗಳೆಲ್ಲ ಮತ್ತೆ ಮಗ್ಗಾಗುತ್ತೆ. ತಿರ್ಗಾ ಮಾರನೇ ದಿನ ಸೂರ್ಯನ ಕಿರಣಗಳು ಬಂದಾಗ ತಿರ್ಗಾ ಅದು ಅರಳುತ್ತೆ. ತಿರ್ಗಾ ಸೂರ್ಯಾಸ್ತವಾಗಿ ಕತ್ತಲಾಯಿತು ಅಂತಂದರೆ ತಿರ್ಗಾ ಅದು ಮಗ್ಗಾಗುತ್ತೆ. ಸೊ ಹಾಗೆ ಕಮಲ ಉದಯದೊಳ್ ಅರಳಿ, ಸಂಜೆಯಲ್ಲಿ ಮತ್ತೆ ಮೊಗ್ಗಾಗಿ, ಮರುವಗಲು ಮತ್ತೆ ಬಂದಾಗ ಮತ್ತೆ ಅದು ಹೂವಾಯಿತು. ಸೊ ಹೀಗೆ ದಿನ ರಾತ್ರಿ ಆಗ್ತಾ ಇದ್ದಂತೆ, ವ್ಯತ್ಯಾಸಗಳಾಗ್ತಾ ಇದ್ದಂತೆ, ಪ್ರಕಟ ಸ್ವರೂಪದಲ್ಲಿ, ಪ್ರಕಟ ರೂಪದಲ್ಲಿರುವಂತಹ ಕಮಲವೂ ಕೂಡ ಬದಲಾಗ್ತಾ ಇದೆ, ಅರಳ್ತಾ ಇದೆ, ಸಂಕುಚಿತಗೊಳ್ತಾ ಇದೆ. ಸೊ ಹಾಗೆ ಆಕುಂಚನ ಆವರ್ತನ, ದೊಡ್ಡದಾಗೋದು ಚಿಕ್ಕದಾಗೋದು, ಎಕ್ಸ್ಪ್ಯಾನ್ಷನ್ ಕಂಟ್ರಾಕ್ಷನ್, ಇದು ಪ್ರಪಂಚದಲ್ಲಿ ನಿರಂತರವಾಗಿ ನಡೀತಾ ಇದೆ ಅಂತ ಇಲ್ಲಿ ಡಿವಿಜಿ ಹೇಳ್ತಾರೆ. ಎಗೇನ್ ನಾವು ಫಿಸಿಕ್ಸಿಗೆ ಹೋದರೆ ಫಿಸಿಕ್ಸ್ ಕೂಡ ಇದೇ ಹೇಳುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ, ಎಕ್ಸ್ಪ್ಯಾಂಡ್ ಆದಮೇಲಿಂದ ಕಂಟ್ರಾಕ್ಟ್ ಆಗುತ್ತೆ ಅಂತ. ಒಂದು ಲೈಫ್ ಹಿಸ್ಟ್ರಿ ಆಫ್ ಎ ಸ್ಟಾರ್, ಒಂದು ನಕ್ಷತ್ರದ ಜೀವನ ಪಥವನ್ನು ನಾವು ನೋಡಿದಾಗ ಶಕ್ತಿಯನ್ನು ವ್ಯಯ ಮಾಡ್ತಾ, ಬೆಳಕನ್ನು ಚೆಲ್ತಾ ಅದು ದೊಡ್ಡದಾಗ್ತಾ ಹೋಗುತ್ತೆ. ಒಂದು ಹಂತದಲ್ಲಿ ಅದು ಅದರ ಶಕ್ತಿ ಹುಡುಕ್ತಾ ಅದು ಕೊಲ್ಯಾಪ್ಸ್ ಆಗ್ತಾ ಬರುತ್ತೆ. ಕೊಲ್ಯಾಪ್ಸ್ ಆದ ನಂತರ ಮತ್ತೆ ಅದು ಚಿಕ್ಕದಾಗತ್ತೆ. ಸೊ ದೊಡ್ಡದಾಗತ್ತೆ, ಚಿಕ್ಕದಾಗತ್ತೆ. ಇದು ವಿಜ್ಞಾನ ಹೇಳೋವಂಥ ಮಾತು. ಅದನ್ನಿಲ್ಲಿ ನಮ್ಮ ಉಪನಿಷತ್ತುಗಳಲ್ಲೂ ಕೂಡ ಆ ಮಾತಿದೆ. ಅದನ್ನಿಲ್ಲಿ ಮತ್ತೆ ಡಿ ವಿ ಜಿಯವರು ಇದೇ ವಿಶ್ವದ ಚರಿತ್ರೆಯ ಕ್ರಮ ಅಂತ ಹೇಳ್ತಾರೆ. ಈ ಪ್ರಪಂಚದ ಆಕುಂಚನ ಆವರ್ತನ ಕ್ರಮವೇ ವಿಶ್ವದ ಚರಿತ್ರೆ ಅಂತ. ಸೊ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಕಂಟ್ರಾಕ್ಷನ್, ಗ್ರೋಯಿಂಗ್ ಬಿಗ್, ಶ್ರಿಂಕಿಂಗ್, ದೊಡ್ಡದಾಗುವಂಥದ್ದು, ಚಿಕ್ಕದಾಗುವಂಥದ್ದು. ಸೊ ಇದು ಒಂದು ಸೈಕಲ್. ಸೊ ಇದು ಈ ಸೈಕಲ್ನಲ್ಲಿ ನಿರಂತರವಾಗಿ ಇದು ನಡೀತಾ ಇರುತ್ತೆ. ಸೊ ಇದನ್ನು ನಾವು ಸೈಕಲ್ ಅಂತ ಅಂದ್ಕೊಂಡಾಗ ಹಿಂದಿನ 2 ಮುಕ್ತಕಗಳಲ್ಲಿ ಏನು ನೋಡಿದ್ವಿ, ಆದಿ ಮತ್ತು ಅಂತ್ಯಗಳು ಇಲ್ಲ ಅನ್ನೋದು ಈ ಸೈಕಲ್ ಅನ್ನೋದರಿಂದ ನಮಗೆ ಅರ್ಥ ಆಗುತ್ತೆ. ಅದು ಹೇಗೆ ನಾವು ಅರ್ಥ ಮಾಡ್ಕೋಬೋದು? ಈಗ ಉದಾಹರಣೆಗೆ ಒಂದು ಸರಳ ರೇಖೆ, ಒಂದು ಸ್ಟ್ರೈಟ್ ಲೈನ್ ಅಂತ ಅಂದ್ಕೊಳ್ಳೋಣ, ಸ್ಟ್ರೈಟ್ ಲೈನ್ ಸೆಗ್ಮೆಂಟ್ ಅಂತ. ಅದನ್ನು ನಾವು ಜಾಮಿಟ್ರಿನಲ್ಲಿ ಬರೀತೀವಿ. ಇಲ್ಲಿಂದ ಇಲ್ಲಿವರೆಗೂ ಈ ಚುಕ್ಕೆಯಿಂದ ಈ ಚುಕ್ಕೆವರೆಗೂ ಒಂದು ಲೈನ್ ಎಳೆದ್ಬಿಟ್ಟು ಇದು ಎ, ಇದು ಬಿ ಅಂತ ಕರಿತೀವಿ. ಸೊ ಎ ಇಂದ ಬಿ ವರೆಗೆ ಒಂದು ಲೈನ್ ಇದೆ, ರೈಟ್? ಅದು ಒಂದು ಸರಳ ರೇಖೆ. ಒಂದು ತ್ರಿಭುಜ, ಒಂದು ಟ್ರಯಾಂಗಲ್ ಅಂತ ನೋಡೋಣ, ಎ ಬಿ ಸಿ ಅಂತ ಬರಿತೀವಿ. ಎ ಬಿ ಒಂದು ಲೈನು, ಬಿ ಸಿ ಒಂದು ಲೈನು, ಎ ಸಿ ಒಂದು ಲೈನು.
ಸೊ ಹೀಗೆ ಈ 3 ಲೈನ್ಗಳಿರೋದ್ರಿಂದ ಅಲ್ಲಿ ಎ ಬಿ ಸಿ, ಎ ಇಂದ ಶುರು ಮಾಡಿದ್ರೆ ನಾನು ಬಿಗೆ ಹೋಗ್ಬೋದು, ಸಿಗೆ ಬರ್ಬೋದು, ಡಿಗೆ ಬರ್ಬೋದು. ಸೊ ಈ ಥರ ಒಂದು ಇದು, ಹಾಗೆ ಅದು ಚೌಕಾಕಾರ ಅಂತೆಲ್ಲ ಮಾಡಿದ್ವಿ ಅಂತ ಅಂದ್ಕೊಂಡು. ಈಗ ಎ ಮತ್ತು ಬಿನಲ್ಲಿ ನಾವು ನೋಡಿದ್ವಿ ಎ ಇಂದ ಶುರುವಾಗಿ ಬಿವರೆಗೂ ಹೋಯಿತು ಅಂತ, ರೈಟ್. ಬಿನಲ್ಲಿ ನಿಂತು ಬಿಡುತ್ತದು. ಒಂದು ವೃತ್ತವನ್ನು ತಗೊಳ್ಳೋಣ, ಒಂದು ಸೈಕಲ್, ಅಲ್ಲೂ ಎ ಬಿ ಸಿ ಅಂತ ಅಂದ್ಕೊಳ್ಳೋಣ. ಇವಾಗ ಅದು ಎ ಇಂದ ಬಿಗೆ ಹೋಯಿತು, ಬಿ ಇಂದ ಸಿಗೆ ಬಂತು, ತಿರ್ಗಾ ಎಲ್ಲಿಗೆ ಬಂತದು? ತಿರ್ಗಾ ಎಗೆ ಬಂತದು. ಎ ಆದಮೇಲಿಂದ ತಿರ್ಗಾ ಬಿ ಸಿ, ತಿರ್ಗಾ ಎಗೆ ಬಂತು. ಸೊ ಎ ಬಿ ಸಿ ತಿರ್ಗಾ ಎಗೆ. ಸೊ ಈ ವೃತ್ತದಲ್ಲಿ ಎ ಅನ್ನೋಂಥ ಒಂದು ಬಿಂದುವನ್ನು ನಾವು ಎಲ್ಲಿ ಗುರುತಿಸೋಣ? ಯಾಕೆ? ಅದು ಒಂದು ಕಂಟಿನ್ಯೂಸ್ ಸೈಕಲ್, ಅದು ಕಂಟಿನ್ಯೂಸ್ ಲೈನ್ ಸೆಗ್ಮೆಂಟ್ ಥರ ಇಲ್ಲಿಂದ ಇಲ್ಲಿಗೆ ಅಂತಿಲ್ಲ. ಅದು ಇಲ್ಲಿಂದ ಅಂತ ನಾವು ಶುರು ಮಾಡಿದ್ರೆ ತಿರ್ಗಾ ವಾಪಸ್ ಅದೇ ಪಾಯಿಂಟಿಗೆ ಬರ್ಬೋದು. ಯಾವ ಪಾಯಿಂಟನ್ನು ಬೇಕಾದರೂ ನಾವು ಆ ಸರ್ಕಲ್ನಲ್ಲಿ ತೊಗೊಳ್ಬೋದು. ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನಮ್ಮ ಪೆನ್ಸಿಲನ್ನು ಆ ವೃತ್ತದ ಮೇಲೆ ಹಿಂಗೆ ತಿರುಗಿಸ್ತಾ ಹೋದರೆ ತಿರ್ಗಾ ನಾವು ಎಲ್ಲಿಗೆ ಎಂಡ್ ಆಗ್ತೀವಿ? ಪ್ರಾರಂಭದ ಪಾಯಿಂಟ್ಗೆ ಎಂಡ್ ಆಗ್ತೀವಿ. ನನಗೆ ಈ ಪಾಯಿಂಟ್ ಇಷ್ಟ, ನಿನಗೆ ಇನ್ನೊಂದು ಪಾಯಿಂಟ್ ಇಷ್ಟ, ನೀನು ಅಲ್ಲಿಂದ ಶುರು ಮಾಡ್ಬೋದು. ಹಿಂಗಿಂದ ಹೋದರೆ ನೀನು ಎಲ್ಲಿಗೆ ಬರ್ತೀಯ? ತಿರ್ಗಾ ಅದೇ ಪಾಯಿಂಟಿಗೆ ಬರ್ತೀಯ, ನೀನು ಶುರು ಮಾಡಿದಂಥ ಪಾಯಿಂಟಿಗೆ ಬರ್ತೀಯ. ಸೊ ಹಾಗೆ ಆಕುಂಚನ ಆವರ್ತನಗಳು ಆಗ್ತಾನೆ ಇರ್ತವೆ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಕಮಲದ ಪುಷ್ಪ ಅರಳಿ ಮತ್ತೆ ಮೊಗ್ಗಾದಂತೆ ವಿಶ್ವವೂ ಕೂಡ ಆಕುಂಚನಗೊಳ್ತಾ ಇದೆ ಮತ್ತು ಆವರ್ತನಗೊಳ್ತಾ ಇದೆ, ದೊಡ್ಡದಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ. ಅದು ವಿಶ್ವದ ಚರಿತ್ರೆಯ ಕ್ರಮ. ವಿಶ್ವದಲ್ಲಿ ಇದೇ ಕ್ರಮ. ಸೊ ಇಟ್ ಈಸ್ ನಾಟ್ ಎನ್ ಎಕ್ಸೆಪ್ಷನ್, ಇಟ್ ಈಸ್ ದ ರೂಲ್. ಎಲ್ಲರೂ ಪಾಲಿಸಬೇಕಾದಂತಹ, ಗೌರವಿಸಬೇಕಾದಂಥ ಒಂದು ಕ್ರಮ ಇದು, ಸಿದ್ಧಾಂತ ಇದು, ತತ್ವ ಇದು ಅಂತ. ಜೀವನದಲ್ಲಿ ನಮಗೆ ಈ ರೀತಿಯ ಏರ್ಪೇರುಗಳಾಗ್ತಾ ಇರುತ್ತೆ. ಕೆಲವು ಸರ್ತಿ ನಾವು ನಾವು ಬೆಳೀತಾ ಇದ್ದೀವಪ್ಪ, ಖುಷಿಯಾಗಿರುತ್ತೆ. ಕೆಲವು ಸರ್ತಿ ಹೊಡೆತಗಳು ಬೀಳುತ್ತೆ, ಆಗ ಚಿಕ್ಕದಾಗ್ತೀವಿ, ಆವಾಗ ಬೇಜಾರು ಮಾಡ್ಕೋತೀವಿ ಅಲ್ವಾ. ವಿಶ್ವದ ಕ್ರಮ ಏನಪ್ಪ ಅಂತಂದರೆ ದೊಡ್ಡದಾದದ್ದೆಲ್ಲ ಚಿಕ್ಕದಾಗಲೇಬೇಕು ಅಲ್ವಾ. ಪ್ರಸಿದ್ಧವಾದಂಥ ಪದ್ಯ ನಾವೆಲ್ಲ ನೋಡಿದ್ದೀವಿ. ಏರಿದವನು ಚಿಕ್ಕವನಿರಬೇಕೆಲೇ ಎಂಬ ಸತ್ಯವ ಸಾರ್ತಾನಂತೆ. ಯಾರು? ಸೂರ್ಯ. ಮೂಡುವನು ರವಿ ಮೂಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಇದನ್ನೆಲ್ಲ ನಾವು ಕಲ್ತಿದ್ವಿ. ಸೊ ಮೂಡಣ ರಂಗಸ್ಥಳ ಪೂರ್ವದಲ್ಲಿ ಏರಿದಂತಹ ಸೂರ್ಯ ದಿನ ಕಳೀತಾ ಕಳೀತಾ ಪಶ್ಚಿಮದಲ್ಲಿ ಇಳಿದು ಹೋಗ್ತಾನೆ. ಹಾಗೆ ಜೀವನದಲ್ಲಿ ನಮಗೆ ಆಗೋಂಥ ಕಷ್ಟ ನಷ್ಟಗಳು ಕೂಡ ಹೀಗೆ ಮೇಲಕ್ಕೆ ಹೋಗ್ತವೆ ಮತ್ತು ಕೆಳಕ್ಕೆ ಬರ್ತವೆ. ಇವತ್ತಿನ ದಿವಸ ಯಾರು ಬಹಳ ಸಾಹುಕಾರರು ಅಂತಿದ್ದಾರೋ ಆ ಸಾಹುಕಾರ್ತನ, ಆ ಐಶ್ವರ್ಯ ಸದಾಕಾಲ ಉಳಿದೇ ಇರಬಹುದು. ಅದೊಂದು ಸ್ವಲ್ಪ ದಿನ ಆದ ನಂತರ ಕ್ಷೀಣಿಸ್ತಾ ಬರುತ್ತೆ. ಎಕ್ಸ್ಪ್ಯಾನ್ಷನ್, ಕಂಟ್ರಾಕ್ಷನ್. ಅದೇ ರೀತಿ ಇವತ್ತು ಕಂಟ್ರಾಕ್ಷನ್ ಸ್ಟೇಜಲ್ಲಿ ಯಾರಿದ್ದಾರೋ, ಇವತ್ತು ನಾವು ಭಾಳ ಬಡವರಪ್ಪ ಅಂತ ನಾವು ಯಾರು ಬೇಜಾರು ಮಾಡ್ಕೋತಾ ಇದ್ದೀವೋ ಅವರಿಗೆ ಈ ಮುಕ್ತಕದ ಒಂದು ಸಂದೇಶ ಏನಪ್ಪ ಅಂದರೆ, ಅದು ನೀವು ಕಂಟ್ರಾಕ್ಷನ್ ಸ್ಟೇಜಲ್ಲಿ ಇದ್ದೀರಿ, ಖಂಡಿತ ಒಂದು ಸ್ವಲ್ಪ ದಿನದಲ್ಲಿ ನೀವು ಎಕ್ಸ್ಪ್ಯಾನ್ಷನ್ ಸ್ಟೇಜ್ಗೆ ಹೋಗಬಲ್ಲರಿ. ಗ್ರೋತ್ ಈಸ್ ಪಾಸಿಬಲ್. ಶ್ರಿಂಕಿಂಗ್ ಆಗಿದೆ, ಗ್ರೋತ್ ಈಗ ಆಗಬಹುದು. ಸೊ ಹಾಗೆ ಸಂತೋಷ ದುಃಖಗಳು, ಕಷ್ಟಗಳು ನಲಿವುಗಳು, ಸೊ ಇವು ಕೂಡ ಒಂದು ರೀತಿಯ ಸೈಕಲ್ ಇದ್ದಂಗೆ. ಜೀವನದ ಸೈಕಲ್ನಲ್ಲಿ ಎಲ್ಲರೂ ಎಲ್ಲವನ್ನೂ ಅನುಭವಿಸಲೇಬೇಕು. ಇವತ್ತಿನ ದಿವಸ ನಾವು ಕಷ್ಟಪಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಕುಗ್ಗಿ ಹೋಗೋದು ಬೇಡ ಮಾನಸಿಕವಾಗಿ. ಇವತ್ತು ನಾವೇನೋ ಸಂತೋಷವಾಗಿದ್ದೀವಿ, ಏನೋ ಭಾಳ ಸುಖವಾಗಿದ್ದೀವಿ ಅಂತ ಅಂದ್ಬಿಟ್ಟು ಮೆರೆಯೋದು ಬೇಡ. ಯಾಕೆ? ಅದು ನಶ್ವರ. ಸೊ ಹಾಗೆ ಸಮತ್ವದ ಒಂದು ದೃಷ್ಟಿಯನ್ನು ನಾವು ತೆಕ್ಕೊಳ್ಬೇಕು. ಯಾಕೆ ತೆಕ್ಕೊಳ್ಬೇಕು ಅಂತಂದರೆ, ಈ ರೀತಿಯ ಏರು ಬೀಳುಗಳು ವಿಶ್ವ ಚರಿತ್ರೆಯ ಕ್ರಮ. ಸೊ ಹಾಗಾಗಿ ಭಗವಂತ ಸೃಷ್ಟಿ ಮಾಡಿರೋಂಥ ವಿಶ್ವದಲ್ಲಿರೋಂಥ ಕ್ರಮ ನಮ್ಮ ಜೀವನದಲ್ಲೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ, ಯಾವುದಕ್ಕೂ ಮೆರೆಯೋದು ಬೇಡ. ಸಮತ್ವವನ್ನು ನಾವು ಕಾಪಾಡಿಕೊಂಡು ಆಶಾ ದೃಷ್ಟಿಯಿಂದ ನಾವು ಜೀವನವನ್ನು ಎದುರಿಸಬೇಕು. ಇದ್ದದ್ದನ್ನು ಒಂದು ರೀತಿಯ ಸಂಭ್ರಮದ ರೀತಿಯಲ್ಲಿ ನಾವು ಆಚರಿಸಬೇಕು. ಅದನ್ನು ನಾವು ನೆನಪಿಟ್ಕೊಳ್ಳೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ DVGಯವರ ಮಂಕುತಿಮ್ಮನ ಕಗ್ಗ.
ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.